ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ರೆಸಿಪಿ ತುಂಬಾ ಕ್ರಿಸ್ಪಿಯಾಗಿ ಮತ್ತೆ ಎಲ್ಲರಿಗೂ ಇಷ್ಟ ಆಗುವಂತ ಬೆಣ್ಣೆ ಮುರ್ಕು. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಒಂದ್ಸತಿ ನೀವು ಕೂಡ ಮನೇಲಿ ಮಾಡಿ ಚೆನ್ನಾಗಿರುತ್ತೆ ಇದು. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ನೋಡೋಣ ಹಾಗಿದ್ರೆ ಹೇಗ್ ಮಾಡೋದು ಅಂತ. ಬೆಣ್ಣೆ ಮುರ್ಕ್ ಮಾಡಕ್ಕೆ ನಾನು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ 2 ಕಪ್ ಅಷ್ಟು. 2 ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಕಡ್ಲೆ ತಗೊಳ್ತಾ ಇದ್ದೀನಿ. ಹುರಿಗಡ್ಲೆ ಅರ್ಧ ಕಪ್ಪು. ಅರ್ಧ ಕಪ್ ಹುರಿಗಡ್ಲೆನ ಸಣ್ಣಗೆ ಪುಡಿ ಮಾಡ್ಕೊಂಡ್ ಬರ್ಬೇಕು. ಈಗ ಸಣ್ಣಗಿದು ಪುಡಿ ಆಗಿದೆ. ತುಂಬಾ ನೈಸಾಗಿ ಪುಡಿ ಮಾಡಿದ್ದೀನಿ. ಇದನ್ನ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸೇರಿಸ್ಕೊಂಡ್ಮೇಲೆ ಅಚ್ ಖಾರದ ಪುಡಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತೆ ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತೆ ಇಂಗು ಕೂಡ 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅರಿಶಿನನು 1/4 ಟೀ ಸ್ಪೂನ್ ಅಷ್ಟು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಮತ್ತೆ ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಮತ್ತೆ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ 2 ಟೀ ಸ್ಪೂನ್ ಅಷ್ಟು. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಣ್ಣೆ ಮೆತ್ತಗಿರ್ಬೇಕು, ತುಂಬಾ ಗಟ್ಟಿಗೂ ಇರಬಾರ್ದು ಮತ್ತೆ ಮೆಲ್ಟು ಆಗಿರಬಾರ್ದು. ಈ ತರ ಇದ್ಬೇಕು ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಕೈಯಲ್ಲಿ ಒಂದ್ಸತಿ ಹಿಂಗೆ ಉಂಡೆ ಕಟ್ಟಿದಾಗ ಅದು ಒಂದೇ ಕಡೆ ಮುಷ್ಟಿಲಿ ಇರ್ಬೇಕದು. ಅಷ್ಟು ಬೇಕಾಗುತ್ತೆ ಬೆಣ್ಣೆ. 1 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ಅದಕ್ಕೆ ಬೆಣ್ಣೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಈಗ ನೀರ್ ಹಾಕೊಂಡು ಕಲ್ಸ್ಕೊಂಡು ಹದ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಕಲ್ಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಹಾಕಿದ್ರೆ ಮಿಕ್ಸ್ ಚೆನ್ನಾಗಾಗಲ್ಲ. ಜಾಸ್ತಿ ನೀರಾಗ್ಬಿಡತ್ತೆ. ಅದಕ್ಕೆ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲದು ಕೂಡ ಮೆತ್ತಗಾಯ್ತು ಇವಾಗ. ಚೆನ್ನಾಗಿ ಮೆತ್ತಗಾಗಿದೆ ಇವಾಗ. ಇಷ್ಟಾಗಿದ್ರೆ ಸಾಕು. ಈಗ ಚಕ್ಲಿ ಒರಳು ತಗೊಳ್ತಾ ಇದ್ದೀನಿ. ಚಕ್ಲಿ ಒರಳಿಗೆ ಚಕ್ಲಿ ಬಿಲ್ಲೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು, ಈ ತರ ಹಾಕ್ಕೊಂಡ್ಬಿಟ್ಟು ಇಷ್ಟಿಷ್ಟು ಉಂಡೆ ಮಾಡ್ಕೊಂಡು ಚಕ್ಲಿ ಒತ್ಕೊಳ್ಳೋಣ. ಇದು ಮುರುಕಾಗಿರೋದ್ರಿಂದ ಡೈರೆಕ್ಟ್ ಆಗೇನೆನೆ ಮಾಡ್ಬೋದು. ಡೈರೆಕ್ಟಾಗೆ ಎಣ್ಣೆಗೆ ಹಾಕ್ಬೋದು. ಇದೇನ್ ಚಕ್ಲಿ ತರ ಏನ್ ನಾವು ಬೇರೆ ಕಡೆ ಮಾಡ್ಕೋಬೇಕಾಗಿಲ್ಲ. ಇದು ಮುರುಕಾಗಿರೋದ್ರಿಂದ ಡೈರೆಕ್ಟಾಗಿ ನಾವು ಎಣ್ಣೆಗೆ ಅಲ್ಲೇ ಬಿಟ್ಬಿಡ್ಬೋದು. ಈ ತರ. ಇದು ಮತ್ತೆ ಚಕ್ಲಿ ತರ ಒಂದೇ ಶೇಪಲ್ಲಿ ಇರ್ಬೇಕಂತ ಏನಿಲ್ಲ ಇದು. ಮುರುಕಾಗಿರೋದ್ರಿಂದ ಹಿಂಗೆ ಕಟ್ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದೇ ಚೆನ್ನಾಗಿರುತ್ತೆ ಇದು ಮುರುಕು. ಬಟ್ ಟೇಸ್ಟಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಮಾಡಿ ಟ್ರೈ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇದು ಬೆಣ್ಣೆ ಮುರುಕು. ಮತ್ತೆ ಮಾಡೋಕ್ ತುಂಬಾನೇ ಈಸಿ. ತುಂಬಾ ಏನ್ ಟೈಮ್ ತಗೊಳೋದಿಲ್ಲ. ಬರೀ ಇದ್ ಕರಿಯಕ್ ಮಾತ್ರ ಒಂದು ಅರ್ಧ ಮುಕ್ಕಾಲ್ ಗಂಟೆ ಆಗತ್ತೆ. ಅದ್ ಬಿಟ್ರೆ ನಿಮ್ಗೆ ಮಾಡೋಕ್ ಏನು ಕಷ್ಟ ಆಗಲ್ಲ. ಅಕ್ಕಿ ಹಿಟ್ಟು, ಕಡ್ಲೆ ಇರತ್ತೆ ಹೇಗಿದ್ರುನು ಕಡ್ಲೆ ಪುಡಿ ಮಾಡ್ಕೊಳ್ಳೋದು, ಮತ್ತೆ ಮಾಮೂಲಿ ಎಲ್ಲ ಹಾಕ್ಕೊಳ್ಳೋದು. ಜಾಸ್ತಿ ಏನ್ ಇಂಗ್ರೀಡಿಯೆಂಟ್ ಏನಿಲ್ಲ. ಹೀಗೆ ಕರ್ಕೊಂಡ್ಬಿಟ್ರೆ ಚೆನ್ನಾಗಿ ಒಂದು ನಿಧಾನ ಸಣ್ಣ ಉರಿಲ್ ಕರೆದ್ರೆ ಸ್ವಲ್ಪ ಕ್ರಿಸ್ಪಿ ಚೆನ್ನಾಗ್ ಬರುತ್ತೆ. ಇದನ್ನ ತೆಗ್ದಿಟ್ಕೊಂಡು ಮತ್ತೆ ಎಲ್ಲ ಕರ್ದಿಟ್ಕೊಂಡ್ಬಿಟ್ರೆ ಚೆನ್ನಾಗಾಗತ್ತೆ. ಈಗೆಲ್ಲಾದ್ರೂ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ, ಆ ಥರ ಎಲ್ಲ ಹೋಗ್ಬೇಕಂದ್ರೆ ಚೆನ್ನಾಗಿರುತ್ತೆ ಇದ್ರಲ್ಲಿ ತಗೊಂಡ್ ಹೋಗೋಕೆ. ಮತ್ತೆ ಈಗ ದೀಪಾವಳಿ ಬರ್ತಾ ಇದೆಯಲ್ಲ, ದೀಪಾವಳಿಗೂ ಇದು ಕ್ರಿಸ್ಪಿ ಚೆನ್ನಾಗಿರುತ್ತೆ. ಇದು ಬೆಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಮುರಿಯುತ್ತೆ ಅಷ್ಟೇ ಹೊರತಾಗಿ, ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬಾ ಏನ್ ಪುಡಿ ಆಗಲ್ಲ, ಆದ್ರೆ ಬ್ರೇಕ್ ಆಗತ್ತೆ ಅಷ್ಟೇ ಇದು. ಸೊ, ಎಲ್ಲದು ಕೂಡ ನಾನು ಈ ತರ ಮಾಡಿಟ್ಕೊಂಡೆ. ನೀವು ಒಂದ್ಸತಿ ಈ ತರ ಟ್ರೈ ಮಾಡಿ. ಮತ್ತೆ ನಾನ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಅದ್ರ ಮೇಲೆ ಕರ್ದು ಹಾಕೊಂಡಿದ್ದೀನಿ. ಈ ತರ ಕ್ರಿಸ್ಪಿಯಾಗಿರುತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ ಅಂತ. ತುಂಬಾ ಕಲರು ಚೆನ್ನಾಗ್ ಬಂದಿದೆ. ಮತ್ತೆ ಕ್ರಿಸ್ಪಿಯಾಗೂ ಕೂಡ ಇತ್ತು. ನೀವು ಕೂಡ ಮನೇಲಿ ಒಂದ್ಸತಿ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಹ್ಯಾಪಿ ದೀಪಾವಳಿ!